Hey everyone, welcome to the all of you in this channel. So regarding BCom final year, due to short of time, I'm recording this video just for you. I'm so sorry for the long gap recording this shootings and all. Okay, so in this video, we will discuss the part regarding the cost accounting part 2 for BCom final year. As you all know that your scheduled time for final exams are 26th of this July. So I'll try my best for giving you the short summary of that important questions regarding cost accountings chapter by chapter. Okay, ಶುರು ಮಾಡೋಣ್ರಿ just for my Maharani college students. Okay, so hope you will understand this concept. Okay, shall I start this video? Okay, so your cost accounting part 2, that is the first chapter in your syllabus, is that is reconciliation. I think reconciliation of financial accounts and cost accounts. This means reconciliation of financial accounts and cost accounts. As you all know, financial account is different and cost accounting is different. Okay, discuss ಮಾಡೋಣ್ರಿ. ಏನೈತ್ರಿ ಫಸ್ಟ್ 2 ಮಾರ್ಕ್ಸ್ ಮೀನಿಂಗ್ ಇದು ಈ ಚಾಪ್ಟರ್ ಒಳಗೆ ನಿಮ್ಗೆ ಏನು ಕೇಳ್ತಾರೆ, 2 ಮಾರ್ಕ್ಸ್ ಮೀನಿಂಗ್ ಕೇಳ್ತಾರೆ. ಏನ್ರಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದ್ರೆ ಏನ್ರಿ, ವಾಟ್ ಈಸ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್? ಓಕೆ, ಶುರು ಮಾಡೋಣ್ರಿ. ಇಟ್ ಈಸ್ ಅ ಸ್ಟೇಟ್ಮೆಂಟ್ ವಿಚ್ ಈಸ್ ಪ್ರಿಪೇರ್ಡ್ ಟು ನೋ ಆರ್ ಫೈಂಡ್. ನೋ ಅಂದರೆ ಸೇಮ್, ಆರ್ ಫೈಂಡ್ ಅಂದರೆ ಸೇಮ್. ಫೈಂಡ್ ದಿ ರೀಸನ್ಸ್ ಆಫ್ differences of financial account profit and a cost accounting profit. Okay, it does mean financial accounting profit. Okay, financial accounting profit. It is a statement which is prepared to know or find the reasons of differences of a financial accounting profit and a cost accounting profit. ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಮತ್ತು ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಒಳಗೆ ಏನು ಡಿಫ್ರೆನ್ಸ್ ಐತ್ರಿ, ಏನು ರೀಸನ್ ಐತ್ರಿ, ಡಿಫ್ರೆನ್ಸಿಂಗ್ ರೀಸನ್ ಏನೈತ್ರಿ, ಅದು ಫೈಂಡ್ ಔಟ್ ಮಾಡಕ್ಕೆ, ಅದು ನೋ ಮಾಡಕ್ಕೆ ಏನು ಮಾಡ್ತೀರಿ, ನೀವು ಒಂದು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೀರಿ. ಆ ಸ್ಟೇಟ್ಮೆಂಟ್ಗೆ ನೀವು ಏನು ಕಾಲ್ ಮಾಡ್ತೀರಿ, ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ನೀವು ಕರಿತೀರಿ. ಇದು ತಿಳಿತ್ರಿ? ಓಕೆ. ಇಲ್ಲ ಅಂದರೆ ನಿಮಗೆ ಶಾರ್ಟ್ ಮೀನಿಂಗ್ ಬೇಕಂದ್ರೆ ಇನ್ನೊಂದು ಶಾರ್ಟ್ ಮೀನಿಂಗ್ ಐತ್ರಿ, 2 ಮಾರ್ಕ್ಸ್ ಮೀನಿಂಗ್, ಶಾರ್ಟ್ ಮೀನಿಂಗ್. ಆರ್ ಇಟ್ ಈಸ್ ಅ ಸ್ಟೇಟ್ಮೆಂಟ್ which shows the differences of, okay, differences of net profit as per cost account, net profit as per cost account and net profit as per financial account. Okay, idu bekandre idu bariri, idu bekandre idu bariri. Okay, nim choice. It is a statement which shows the difference enithripa, differences of net profit as per cost account and net profit as per a financial account. It is a called reconciliation statement. Okay, ತಿಳಿತ್ರಿ ನಿಮಗೆ? ಇದು 2 ಮಾರ್ಕ್ಸ್ ಮೀನಿಂಗ್. ಓಕೆ, ಯು ಮೇ ಟೇಕ್ ದಿ ಸ್ಕ್ರೀನ್ಶಾಟ್ ಆಫ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿಸ್ ವಿಡಿಯೋ. ಓಕೆ, ಫಸ್ಟ್ ಇದು ಮೀನಿಂಗ್ ಮುಗಿತ್ರಿ, ಮೀನಿಂಗ್ ಕೇಳ್ತಾರೆ 2 ಮಾರ್ಕ್ಸ್. ಈಗ ಇಲ್ಲೇ ಬರ್ರಿ, ಫಾರ್ಮೆಟಲ್ಲೇ ಬರ್ರಿ. ಫಾರ್ಮೆಟ್ ಏನೈತಿ ನೋಡೋಣ್ರಿ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫಾರ್ಮೆಟ್ ಇದು 5 ಮಾರ್ಕ್ಸ್ 10 ಮಾರ್ಕ್ಸ್ ಇದು ಫಾರ್ಮೆಟ್. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ರೂಪೀಸ್ ಬರ್ರಿ. ಫಸ್ಟ್ ಐಟಮ್ ಏನು ಬರೀಬೇಕು ನೋಡ್ರಿ, ಆಮೇಲೆ ನೋಡ್ತೇನೆ ರೀ, ಆಮೇಲೆ ನಿಮಗೆ ಡಿಸೈಡ್ ಮಾಡಿ ಹೇಳ್ತೇನೆ ನಿಮ್ಗೆ. ಯಾಕಂದರೆ ಪ್ರಾಬ್ಲಮ್ ಇದು ನಾರ್ಮಲ್ ಪ್ರಾಬ್ಲಮ್, ಏನು ಮತ್ತೆ ಬೇರೆ ಪ್ರಾಬ್ಲಮ್ ಕೇಳ್ತಾರೆ ರೀ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟ ನಿಮಗೆ ಪ್ರಾಬ್ಲಮ್ ಕೇಳ್ತಾರೆ, ಇಲ್ಲಾಂದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಕೊಟ್ಟ ನಿಮಗೆ ಆಮೇಲೆ ಕೇಳ್ತಾರೆ. ಫಸ್ಟ್ ನಾವು ನಾರ್ಮಲ್ ಹೋಗೋಣ್ರಿ, ಆಮೇಲೆ ನೋಡೋಣ್ರಿ. ಓಕೆ, ಫಸ್ಟ್ ಬರ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅದ ಒಳಗೆ ಇದು ಕೊಡ್ತಾರೆ ನಿಮಗೆ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನಿಮಗೆ ಕೊಡ್ತಾರೆ ಕ್ವಶನಲ್ಲೇ. ಅದ ಒಳಗೆ ಏನು ಮಾಡ್ಬೇಕ್ರಿ ನೀವು, ಆ್ಯಡ್ ನಂಬರ್ 1. ಇದು ಶಾರ್ಟ್ಕಟ್ ನೆನ್ಪಿಡ್ಕೋರಿ. ಇದು ಇದು ಶಾರ್ಟ್ಕಟ್ ನೆನ್ಪಿಡ್ಕೋರಿ. ಏನೈತ್ರಿ, ಫಸ್ಟ್ ಓ ಅಲ್ಲ, ಅದು ಓ ನೆನ್ಪಿಡ್ಕೋರಿ. ಆಮೇಲೆ ಏನೈತ್ರಿ, ಪಿ ಐತ್ರಿ. ಆಮೇಲೆ ಏನೈತ್ರಿ, ಎ ಐತ್ರಿ. ಆಮೇಲೆ ಏನೈತ್ರಿ, ಯು ಐತ್ರಿ. ಆಮೇಲೆ ಏನೈತ್ರಿ, ಓ ಐತ್ರಿ. ಹಿಂಗೆ ನೆನ್ಪಿಡ್ಕೋರಿ ಇದು. ಓಕೆ, ನಿಮ್ಗೆ ಈಸಿ. ಓ ಪಿ ಎ ಯು ಓ, ಓಪಾ ಯು ಓ. ಹಂಗೆ ನಿಮಾನಿಕ್ಸ್ ನೆನ್ಪಿಡ್ಕೋರಿ ನೀವು. ಏನ್ರಿ, ಫಸ್ಟ್ ಓ ಐತಲ್ಲ ಅಲ್ಲೇ, ಓ ಪಿ ಎ ಯು ಓ, ಆ ಥರ ಓಪಾ ಯು ಓ. ಓಕೆ, ಬರ್ರಿ ಇಲ್ಲೇ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ನೆನ್ಪಿಡ್ಕೋರಿದ್ದು. ಫಸ್ಟ್ ಓ ಐತಲ್ಲ,
over absorption of overheads in cost account. Okay, over absorption of overheads in cost account ಇಲ್ಲೇ ಬರಿಬೇಕು. ಸೆಕೆಂಡ್ ಏನ್ರಿ ಪಿ ಅಲ್ಲ, purely cost accounts. ನೆಕ್ಸ್ಟ್ ಏನ್ರಿ ಎ ಅಲ್ಲ, ಎನಿ ಚಾರ್ಜಸ್ ಕ್ರೆಡಿಟೆಡ್ ಇಲ್ಲ ಅಂದ್ರೆ ಇನ್ಕಮ್ಸ್. ಕ್ರೆಡಿಟ್ ಅಂದ್ರೆ ಏನ್ರಿ ಇನ್ಕಮ್ಸ್. ಓಕೆ, ನೆಕ್ಸ್ಟ್ ಎ ಮುಗಿತ್ರಿ, ಯು ಐತ್ರಿ. ಯು ಅಂದ್ರೆ ಏನ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಐತ್ರಿ ಓ ಐತ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಮ್ಯಾಲೆ ಪಾರ್ಟ್ ಪರ್ಫೆಕ್ಟ್ ಮಾಡ್ರಿ, ಕೆಳಗಿನ ಪಾರ್ಟ್ ನೀವು ಆರಾಮಾಗಿ ನೋಡ್ತೀರಿ. ಹಂಗೈತ್ರಿ ಈಸಿ. ಫಸ್ಟ್ ಬರ್ರಿ ಓ ಪಿ ಎ ಯು ಓಪಾ ಯು ಓ ಅಂದ್ರೆ ಏನ್ರಿ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಅ ಕಾಸ್ಟ್ ಅಕೌಂಟ್. ನೆಕ್ಸ್ಟ್ purely cost account. ನೆಕ್ಸ್ಟ್ ಎ ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ನೆಕ್ಸ್ಟ್ ಯು ಐತ್ರಿ. ಯು ಅಂದ್ರೆ ಏನ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಯಾವ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಫಸ್ಟ್ ಅಂಡರ್ ವ್ಯಾಲ್ಯೂಯೇಷನ್, ಫಸ್ಟ್ ಏನು ಬರ್ಬೇಕ್ರಿ ಕ್ಲೋಸಿಂಗ್ ಬರ್ಬೇಕು, ಆಮೇಲೆ ಓಪನಿಂಗ್ ಬರ್ಬೇಕು. ಅದಕ್ಕೆ ಬರಲಿಲ್ಲ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇದು ಎಲ್ಲ ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಇದ್ರಾಗ ಈ ಅಮೌಂಟ್ ಇಂದ ಈ ಅಮೌಂಟ್ ಆ್ಯಡ್ ಮಾಡ್ಬೇಕ್ರಿ. ಒಂದು ಅಮೌಂಟ್ ಬರೀತಾರೆ ಇಲ್ಲೇ, ಆ ಅಮೌಂಟ್ ಬರೀಬೇಕಿಲ್ಲ, ಏನು ನೇಮ್ ಇಲ್ಲ. ಓಕೆ, ಇದು ಆದಮೇಲೆ ಇದು ಪರ್ಫೆಕ್ಟ್ ಮಾಡ್ರಿ. ಇಲ್ಲೇ ಉಲ್ಟಾ ಐತ್ರಿ, ಇಲ್ಲೇ ಉಲ್ಟಾ ಐತಿ ನೋಡೋಣ್ರಿ. ಇದು ಆ್ಯಡ್ ಆತ್ರಿ. ಈಗ ಲೆಸ್ ಮಾಡ್ಬೇಕ್ರಿ. ಲೆಸ್ ಏನು ಮಾಡ್ಬೇಕ್ರಿಪ್ಪ, ಸೇಮ್ 5 ಐಟಮ್ಸ್ ಇಲ್ಲೇ 5 ಐಟಮ್ಸ್, 5 10 ಐಟಮ್ಸ್ ನೆನ್ಪಿಡ್ಕೋರಿ. ಇದು ಇಲ್ಲೇ 5 ಐಟಮ್ಸ್, ಇಲ್ಲೇ 5 ಐಟಮ್ಸ್ ಬರ್ರಿಲ್ಲ. ಇದು ಎಲ್ಲ ಉಲ್ಟಾ ಮಾಡ್ರಿ ಈಗ. ಓಕೆ, ಫಸ್ಟ್ ಏನೈತ್ರಿ ಇಲ್ಲೇ ಓ ಐತಲ್ಲ, ಅದೇ ಓ ಪಿ ಎ ಯು ಓ ಐತಲ್ಲ, ನೀವು ಉಲ್ಟಾ ಮಾಡೋಣ್ರಿ. ಓ ಅಂದ್ರೆ ಏನ್ರಿ ಓವರ್ ಅಬ್ಸಾರ್ಪ್ಷನ್. ಈಗ ಉಲ್ಟಾ ಮಾಡ್ರಿ. ಓವರ್ ಅಬ್ಸಾರ್ಪ್ಷನ್ ಅಪೋಸಿಟ್ ಏನ್ರಿ ಅಂಡರ್ ಅಬ್ಸಾರ್ಪ್ಷನ್ ಅಲ್ಲ, ಯು ಕರೆಕ್ಟಾ. ಓವರ್ ಅಪೋಸಿಟ್ ಏನ್ರಿ ಅಂಡರ್. ಓಕೆ, ನೆಕ್ಸ್ಟ್ ಪಿ ಐತ್ರಿ, ಪಿ ಸೇಮ್ ರೀ. ನೆಕ್ಸ್ಟ್ ಎ ಐತ್ರಿ, ಎ ಸೇಮ್ ರೀ. ನೆಕ್ಸ್ಟ್ ಯು ಐತ್ರಿ ಇಲ್ಲೇ, ನೆನ್ಪಿಡ್ಕೊರಿಲ್ಲ, ಇಲ್ಲಿ ಏನಂತ್ರಿ ಯು ಅಂದ್ರೆ ಏನ್ರಿ ಅಂಡರ್. ಈಗ ಅಂಡರ್ ಅಪೋಸಿಟ್ ಏನ್ರಿ ಓವರ್. ನೆಕ್ಸ್ಟ್ ಓ ಐತ್ರಿ ಓವರ್ ಅಪೋಸಿಟ್ ಏನ್ರಿ ಅಂಡರ್. ಓಕೆ, ಫಸ್ಟ್ ಇಲ್ಲೇ ನಾರ್ಮಲ್ ಹೋಗ್ರಿ. ಓ ಪಿ ಎ ಯು ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್. purely cost account. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಯು ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಯಾವ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಹಿಂಗೆ ಮಾಡ್ಬೇಕ್ರಿ. ಈಗ ಬರ್ರಿ ಇಲ್ಲಿ ಅಪೋಸಿಟ್ ಬರ್ರಿ. ಫಸ್ಟ್ ಓವರ್ ಅಬ್ಸಾರ್ಪ್ಷನ್ ಅಲ್ಲ, ಇಲ್ಲಿ ಅಪೋಸಿಟ್ ಯು. ಓವರ್, ಇಲ್ಲೇ ಅಂಡರ್ ಅಬ್ಸಾರ್ಪ್ಷನ್ ಆಫ್, ಕರೆಕ್ಟಾ, ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ಸೇಮ್ ಇಲ್ಲಿ ಓವರ್ ಅಬ್ಸಾರ್ಪ್ಷನ್, ಇಲ್ಲೇ ಅಂಡರ್ ಅಬ್ಸಾರ್ಪ್ಷನ್. ಓಕೆ, ನೆಕ್ಸ್ಟ್ ಪಿ ಐತ್ರಿ, ಪಿ ಸೇಮ್ ಟು ಸೇಮ್ ಬರೀರಿ. purely ಕಾಸ್ಟ್ ಅಕೌಂಟ್ಸ್. ಇಲ್ಲೇ purely ಫೈನಾನ್ಷಿಯಲ್ ಅಕೌಂಟ್ಸ್. ಮೇಲೆ purely ಕಾಸ್ಟ್ ಅಕೌಂಟ್ಸ್, ಕೆಳಗಡೆ purely ಫೈನಾನ್ಷಿಯಲ್ ಅಕೌಂಟ್ಸ್. ಓಕೆ, ನೆಕ್ಸ್ಟ್ ಬರ್ರಿ. ಎ ಐತ್ರಿ, ಎ ಸೇಮ್ ಟು ಸೇಮ್. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಇಲ್ಲಿ ಅಪೋಸಿಟ್ ಬರ್ಬೇಕು. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಕ್ರೆಡಿಟ್ ಅಪೋಸಿಟ್ ಡೆಬಿಟೆಡ್, ಇನ್ಕಮ್ಸ್ ಅಪೋಸಿಟ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಬರ್ರಿ ಯು ಐತರಲ್ಲ, ಇಲ್ಲೇ ಯು ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಯಾವ ಸ್ಟಾಕ್ ರೀ, ಕ್ಲೋಸಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇಲ್ಲೇ ರೀ. ಅಂಡರ್ ವ್ಯಾಲ್ಯೂಯೇಷನ್ ಅಪೋಸಿಟ್ ಏನ್ರಿ ಓವರ್ ವ್ಯಾಲ್ಯೂಯೇಷನ್ ಅಲ್ಲ, ಸೇಮ್ ಟು ಸೇಮ್ ಬರ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಸೇಮ್ ಕ್ಲೋಸಿಂಗ್ ಸ್ಟಾಕ್. ಯಾಕಂದ್ರೆ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಐತ್ರಿ, ಇಲ್ಲಿ ಫಸ್ಟ್ ಕ್ಲೋಸಿಂಗ್ ಸ್ಟಾಕ್ ಬರ್ಬೇಕು. ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಐತ್ರಿ, ಇಲ್ಲೇ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಬರ್ರಿ ಓ ಐತ್ರಿ, ಇಲ್ಲಿ ಓ ಅಪೋಸಿಟ್ ಏನ್ರಿ ಓವರ್ ಅಪೋಸಿಟ್ ಏನ್ರಿ ಅಂಡರ್, ಅದಕ್ಕೆ ಅಂಡರ್ ಇಲ್ಲಿ ಓವರ್ ವ್ಯಾಲ್ಯೂಯೇಷನ್, ಇಲ್ಲೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಕರೀತೀರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ನೀವು ಭಾಳ ಜನ ಇಲ್ಲೇ ಕನ್ಫ್ಯೂಸ್ ಆಗಿಬಿಡ್ತೀರಿ. ಓವರ್ ವ್ಯಾಲ್ಯೂಯೇಷನ್, ಅಂಡರ್ ವ್ಯಾಲ್ಯೂಯೇಷನ್, ಓವರ್ ವ್ಯಾಲ್ಯೂಯೇಷನ್, ಅಂಡರ್ ವ್ಯಾಲ್ಯೂಯೇಷನ್ ನೆನ್ಪಿಟ್ಕೊರಿ. ಇದು ಭಾಳ ಇಂಪಾರ್ಟೆಂಟ್. ಇದು ನಿಮಾನಿಕ್ಸ್ ನೆನ್ಪಿಟ್ಕೊರಿ. ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಆ್ಯಡ್ ಲೆಸ್, ಆ್ಯಡ್ ಒಳಗೆ ಓ ಪಿ ಎ ಯು ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್. ನೆಕ್ಸ್ಟ್ purely ಕಾಸ್ಟ್ ಅಕೌಂಟ್ಸ್. ನೆಕ್ಸ್ಟ್ ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ನೆಕ್ಸ್ಟ್ ಯು ಅಲ್ಲ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಏನ್ರಿ ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ನೆನ್ಪಿಡ್ಕೊರಿ. ಇದು ನೆನ್ಪಿಡ್ಕೊರಿ. ಇದು ಎಲ್ಲ ಅಪೋಸಿಟ್. ನೆಕ್ಸ್ಟ್ ಬರ್ರಿ ಲೆಸ್ ಮಾಡ್ರಿ. ಲೆಸ್ ಇಲ್ಲಿ ಓ ಐತ್ರಿ, ಓವರ್ ಅಬ್ಸಾರ್ಪ್ಷನ್. ಈಗ ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ಸ್. ನೆಕ್ಸ್ಟ್ ಪಿ ಐತ್ರಿ, purely ಕಾಸ್ಟ್ ಅಕೌಂಟ್. ಇಲ್ಲೇ purely ಫೈನಾನ್ಷಿಯಲ್ ಅಕೌಂಟ್. ನೆಕ್ಸ್ಟ್ ಎ ಐತ್ರಿ, ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಐತ್ರಿ. ಇಲ್ಲೇ ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಇಲ್ಲೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್
ಕ್ಲೋಸಿಂಗ್ ಸ್ಟಾಕ್, ಇಲ್ಲೇ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಇಲ್ಲೇ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಇಲ್ಲೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇದು ಎಲ್ಲ ಐಟಮ್ಸ್ ಇಲ್ಲಿ ಆ್ಯಡ್ ಮಾಡಿರಿ, ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಇದು ಎಲ್ಲ ಐಟಮ್ಸ್ ಬೇಕಲ್ಲ ನಮಗೆ, ಇದು ಪ್ಲಸ್ ಆ್ಯಡ್ ಮಾಡಿರಿ ಇಲ್ಲೇ ಬರೀರಿ. ಈಗ ಏನು ಮಾಡ್ಬೇಕ್ರಿ, ಈ ಅಮೌಂಟಿಂದ ಈ ಅಮೌಂಟ್, ಇದು ಎಲ್ಲ ಅಮೌಂಟ್ ಏನು ಮಾಡ್ಬೇಕ್ರಿ, ಲೆಸ್ ಮಾಡ್ಬೇಕ್ರಿ. ಈ ಅಮೌಂಟಿಂದ ಇದು ಎಲ್ಲ ಅಮೌಂಟ್ ಲೆಸ್ ಮಾಡ್ಬೇಕು, ಒಂದು ಅಮೌಂಟ್ ಬರ್ತೈತೆ ರೀ. ಆ ಅಮೌಂಟ್ ಏನ್ರಿ, ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ. ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರಿಬೇಕು ನೀವು. ಓಕೆ, ಆನ್ಸರ್ ಬಂದ್ಮೇಲೆ ಏನು ಬರಿಬೇಕದು, ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಅಂತ ಬರಿಬೇಕು. ತಿಳಿತ್ರಿ, ಇದು ನಿಮ್ದು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಫಾರ್ಮೆಟ್ ನೆನ್ಪಿಡ್ಕೋರಿ ಇದು. ಓಕೆ, you may take the screenshot of this. So ಈಗ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ. ಆಸ್ ಯು ಆಲ್ರೆಡಿ ನೋ ದ ಫಾರ್ಮ್ಯಾಟ್ ಆಫ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್. ಓಕೆ, ಫಾರ್ಮ್ಯಾಟ್ ಈಗ ಡಿಸ್ಕಸ್ ಮಾಡಿದ್ರಿ ರೀ ನಾವು. ಈಗ ಏನ್ರಿಪ್ಪ 5 ಮಾರ್ಕ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ್ರಿ ಫಸ್ಟ್, ಆಮೇಲೆ 10 ಮಾರ್ಕ್ಸ್ ಹೋಗೋಣ್ರಿ. ಓಕೆ, ನಾರ್ಮಲ್ ಫಾರ್ಮ್ಯಾಟ್ ಹೆಂಗೈತೆ ನೋಡ್ರಿ, ಸೇಮ್ ಟು ಸೇಮ್ ಆಸ್ ಇಟ್ ಇಸ್ ಚಾಲು ಮಾಡೋಣ್ರಿ. ಆಮೇಲೆ ಸ್ವಲ್ಪ ಲೆವೆಲ್ ಅಪ್ ಮಾಡೋಣ್ರಿ. ಓಕೆ, ಬರ್ರಿ ಫಸ್ಟ್ ಕ್ವಶನ್ ನಂಬರ್ 1, 5 ಮಾರ್ಕ್ಸ್ ಕ್ವಶನ್. ಪ್ರಿಪೇರ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಾಮ್ ದ ಫಾಲೋವಿಂಗ್. ಏನು ಮಾಡ್ಬೇಕ್ರಿ, ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕ್ರಿ. ಫಸ್ಟ್ ಅಡ್ಜಸ್ಟ್ಮೆಂಟ್ ಏನೈತ್ರಿ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ವೆರಿ ಇಂಪಾರ್ಟೆಂಟ್. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಡ್ತಾರೆ ರೀ, ಇಲ್ಲಾಂದ್ರೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಡ್ತಾರೆ ರೀ. ಎರಡು ಪ್ರಾಫಿಟ್ ಒಳಗೆ ಒಂದು ಕೊಡ್ತಾರೆ ರೀ, ನೀವು ನೋಡ್ಬೇಕು. ಫಸ್ಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಇದು ಐತ್ರಿ. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಐತ್ರಿ. ಕಾಸ್ಟ್ ಅಕೌಂಟ್ ಅಂದರೆ ಆ್ಯಡ್ ಲೆಸ್ ಹಂಗೆ. ಓಕೆ, ನಾರ್ಮಲ್ ಹೋಗನ್ರಿ. ಫೈನಾನ್ಷಿಯಲ್ ಅಕೌಂಟ್ ಬಂದರೆ ಸ್ವಲ್ಪ ಚೇಂಜ್ ಮಾಡ್ಬೇಕ್ರಿ, ಅವಾಗ ನೋಡೋಣ್ರಿ. ಓಕೆ, ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂದ್ರೆ ಏನ್ರಿ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಇದು ಅರ್ಥ ಏನ್ರಿ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ಸ್ ರೂಪೀಸ್. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮೀನ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಹೋಗ್ರಿ, ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿ, 20,000 ಬರೀರಿಲ್ಲ ವಾಟರ್ ಕಾಲಮ್. ನೆಕ್ಸ್ಟ್ ಏನ್ರಿ, ಆ್ಯಡ್ ಲೆಸ್ ಅಲ್ಲ. ಓಕೆ, ಆ್ಯಡ್. ಓಕೆ, ಆ್ಯಡ್. ಓಕೆ, ಫಸ್ಟ್ ಸ್ಟಾರ್ ಮಾರ್ಕ್. ಯು ಮೇ ಅಪ್ಲೈ ಸ್ಟಾರ್ ಮಾರ್ಕ್ 1 2 3 ABCD ಆಸ್ ಇಟ್ ಇಸ್. ಓಕೆ, ಫಸ್ಟ್ ನೆಕ್ಸ್ಟ್ ಇದು ಮುಗಿತ್ರಿ ಇದು. ನೆಕ್ಸ್ಟ್ ಬರ್ರಿ, ಬಿ. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಅದು ಬಿಡ್ರಿ, ಏನೈತ್ರಿ ಇಲ್ಲಿ, ಫೈನಾನ್ಷಿಯಲ್ ಅಕೌಂಟ್ ಇರಲಿ, ಕಾಸ್ಟ್ ಅಕೌಂಟ್ ಇರಲಿ. ಬಟ್ ಇಲ್ಲಿ ನೋಡ್ರಿ, ಏನು ಇಂಟ್ರೆಸ್ಟ್ ಡೆಬಿಟೆಡ್ ಐತ್ರಿ, ಕ್ರೆಡಿಟ್ ಐತ್ರಿ. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಡೆಬಿಟೆಡ್ ಬರಲಿ, ಇಲ್ಲಾಂದ್ರೆ ಎಕ್ಸ್ಪೆನ್ಸಸ್ ಬರಲಿ. ಏನು ಮಾಡ್ಬೇಕ್ರಿ, ಆ್ಯಡ್ ಮಾಡ್ಬೇಕು, ಲೆಸ್ ಮಾಡ್ಬೇಕಾ. ಫಾರ್ಮೆಟಲ್ಲಿ ಏನೈತ್ರಿ, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಎಲ್ಲಿ ಬಂತ್ರಿ, ಮೇಲೆ ಕೆಳಗಡೆ ಲೆಸ್ ಒಳಗಲ್ಲ. ಎನಿ ಚಾರ್ಜಸ್ ಡೆಬಿಟೆಡ್ ಅವರ ಎಕ್ಸ್ಪೆನ್ಸಸ್ ಕೆಳಗಡೆ ಲೆಸ್ ಒಳಗೆ. ಹೌದಲ್ಲ, ಡೆಬಿಟೆಡ್ ಅಂದರೆ ಲೆಸ್ ಮಾಡಬೇಕು. ಇದು ಆ್ಯಡ್ ಒಳಗೆ ಬರಂಗಿಲ್ಲ, ಇದು ಫಾರ್ಮೆಟ್ ಒಳಗೆ ಲೆಸ್ ಒಳಗಿತ್ತು ಇದು ಐಟಮ್ಸ್. ಎನಿ ಚಾರ್ಜಸ್ ಡೆಬಿಟೆಡ್ ಅವರ ಎಕ್ಸ್ಪೆನ್ಸಸ್. ಓಕೆ, ಲೆಸ್ ಮಾಡ್ಬೇಕು. ಈಗ ಇಲ್ಲಿ ಲೆಸ್ ಅಂತ ಬರ್ತೀನಿ ನಾನು. ಇಲ್ಲಿ ಲೆಸ್ ಏನ್ರಿದು, ಇಂಟ್ರೆಸ್ಟ್ ಡೆಬಿಟೆಡ್. ಸೇಮ್ ಪ್ಲೇಸಲ್ಲಿ ಇಂಟ್ರೆಸ್ಟ್ ಇದು ಬಿಡ್ರಿ, ಫೈನಾನ್ಷಿಯಲ್ ಅಕೌಂಟ್ ಕಾಸ್ಟ್ ಅಕೌಂಟ್ ಬಿಡ್ರಿ, ಸಂಬಂಧ ಇಲ್ಲ ನಮಗೆ. ಇಲ್ಲೇ ನೋಡ್ಬೇಕು ನೀವು. ಇಂಟ್ರೆಸ್ಟ್ ಕ್ರೆಡಿಟೆಡ್ ಬಂತ್ರಿ, ಇಂಟ್ರೆಸ್ಟ್ ಕ್ರೆಡಿಟೆಡ್. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಆ್ಯಡ್ ಮಾಡಕ್ಕೆ. ಈಗ ಡೆಬಿಟ್ ಬಂತ್ರಿ, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಇಲ್ಲೇ ಬರ್ಬೇಕು. ಓಕೆ, ಬರ್ರಿ ಇಲ್ಲೇ ಇಂಟ್ರೆಸ್ಟ್ ಡೆಬಿಟೆಡ್. ಇದು ಮೋಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ ರೀ ಕಾಸ್ಟ್ ಅಕೌಂಟಿಂಗ್ ಒಳಗೆ. ಎಲ್ಲ ಐಟಮ್ಸ್ ರೆಡಿಮೇಡ್ ಕೊಡ್ತಾರೆ. ಅದಕ್ಕೆ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಸೇಮ್ ಟು ಸೇಮ್ ಬರೀಬೇಕು. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಅ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ, ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ 1,000 ಅಲ್ಲ, 1,000 ಬರೀರಿಲ್ಲ ಇನ್ನರ್ ಕಾಲಮ್ ಒಳಗೆ. 1,000 ಮುಗಿತ್ರಿ, ಇದು ಅಡ್ಜಸ್ಟ್ಮೆಂಟ್ ಮುಗಿತ್ರಿ. ಓಕೆ, ನೆಕ್ಸ್ಟ್ ಬರ್ರಿ, ಓವರ್ ಅಬ್ಸಾರ್ಪ್ಷನ್. ಹಾಂ, ವೆರಿ ಇಂಪಾರ್ಟೆಂಟ್. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ಸ್. ಆಲ್ವೇಸ್ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್, ವೆರಿ ಇಂಪಾರ್ಟೆಂಟ್. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ನಿಮ್ಗೆ ಹೇಳಿದೆ ನಾನು. OPAUO. ಹಾಂ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ ಇಲ್ಲೇ
ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಕಾಸ್ಟ್ ಅಕೌಂಟ್ ಕೆಳಗಡೆ ಫಾರ್ಮೆಟ್ ಒಳಗೈತಲ್ಲ. ಈಗ ಏನೈತ್ರಿ, ಓವರ್ ಅಬ್ಸಾರ್ಪ್ಷನ್ ಐತ್ರಿ. ಓಕೆ, ಇಲ್ಲೇ ಬರ್ಬೇಕು. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಐತ್ರಿ. ಓವರ್ ಅಬ್ಸಾರ್ಪ್ಷನ್ ಬೇರೆ, ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಬೇರೆ. ಓಕೆ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ ಐತ್ರಿ ಅಂದ್ರೆ ಮ್ಯಾಲೆ ಆ್ಯಡ್ ಒಳಗೆ ಬರ್ರಿ ಇಲ್ಲಿ. ಓವರ್ absorption of overhead, over absorption of overhead in a cost account ಅಲ್ಲ ಅದು, in cost account, in cost account ಎಷ್ಟಿತ್ರಿ ಅಮೌಂಟ್? 8800. ಇನ್ನರ್ ಕಾಲಮ್ ಒಳಗೆ ಬರೀರಿ 8800. ಮುಗಿತ್ರಿ ಇದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಬರ್ರಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ವೆರಿ ಇಂಪಾರ್ಟೆಂಟ್. ಇಲ್ಲಿ ಬರ್ರಿ ಏನೈತ್ರಿ ಅದು ಬಿಡ್ರಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಐತ್ರಿ. ಎಕ್ಸ್ಪೆನ್ಸಸ್ ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್, ಹೌದಲ್ಲ? ಎನಿ ಚಾರ್ಜಸ್ ಡೆಬಿಟೆಡ್ ಇಲ್ಲಾಂದ್ರೆ ಎಕ್ಸ್ಪೆನ್ಸಸ್. ಡೆಬಿಟೆಡ್ ಲೆಸ್ ಒಳಗೆ, ಎಕ್ಸ್ಪೆನ್ಸ್ ಲೆಸ್ ಒಳಗೆ. ಅದು ಐತ್ರಿ ಸೆಂಟೆನ್ಸ್, ಅದು ಆ್ಯಡ್ ಲೆಸ್ ಒಳಗೆ. ಇಲ್ಲಿ ಆ್ಯಡ್ ಒಳಗೆ ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಕ್ರೆಡಿಟ್ ಬಂದಂದ್ರೆ ಇಲ್ಲಿ ತಗೋರಿ, ಇನ್ಕಮ್ಸ್ ಬಂದ್ರೆ ಇಲ್ಲಿ ತಗೋರಿ. ಇಲ್ಲೇ ಎನಿ ಚಾರ್ಜಸ್ ಡೆಬಿಟೆಡ್ ಬಂದ್ರೆ ಇಲ್ಲೇ ತಗೋರಿ, ಎಕ್ಸ್ಪೆನ್ಸಸ್ ಬಂದ್ರೆ ಇಲ್ಲೇ ತಗೋರಿ. ಈಗೇನು ಬಂತೀರಿ, ಡೆಬಿಟ್ ಬಂದ್ರಿ ತಗೊಂಡಿರಿ ನಾವು. ಈಗೇನು ಬಂತೀರಿ ಈಗ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸ್ ಅಂದ್ರೆ ಎಲ್ಲಿ ಬರ್ಬೇಕ್ರಿ, ಮೇಲೆ ಕೆಳಗಡೆ. ಎಕ್ಸ್ಪೆನ್ಸ್ ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸ್ ಬಂತಲ್ರಿ ಇಲ್ಲೇ. ಸೇಮ್ ಪ್ಲೇಸಲ್ಲೇ ಇಲ್ಲೇ ಇನ್ಕಮ್ಸ್ ಬಂತ್ರಿ. ಇನ್ಕಮ್ಸ್ ಪ್ರಾಫಿಟ್ ಬಂತ್ರಿ. ಪ್ರಾಫಿಟ್ ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಪ್ರಾಫಿಟ್ ಅಂದ್ರೆ ಏನ್ರಿ, ಇನ್ಕಮ್ಸ್. ಇಲ್ಲೇ ಬರ್ಬೇಕು, ತಿಳಿತ್ರಿ? ಡೆಬಿಟ್ ಮತ್ತು ಎಕ್ಸ್ಪೆನ್ಸಸ್ ಲೆಸ್ ಒಳಗೆ, ಕ್ರೆಡಿಟ್ ಮತ್ತು ಇನ್ಕಮ್ಸ್ ಆ್ಯಡ್ ಒಳಗೆ. ಫಾರ್ಮೆಟ್ ಒಳಗೆ ಐತ್ರಿ. ಓಕೆ, ಬರ್ರಿ ತಗೋರಿ ಇಲ್ಲೇ. ನೆಕ್ಸ್ಟ್ ಏನ್ರಿದು, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಪ್ರಿಲಿಮಿನರಿ expenses written off. If I want, I can solve this within 2 minutes. Okay, but for your understanding purpose, I will take the lengthy because of explaining the each point by point. Okay, ಇದು ಎಲ್ಲ ಪಾಯಿಂಟ್ಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ಓಕೆ, ಕಾನ್ಸೆಪ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ, ಎಲ್ಲ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರಿ. ಓಕೆ, ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದರೆ ಲೆಸ್ ಒಳಗೆ ತೊಗೋಬೇಕ್ರಿ. ಎಷ್ಟೈತ್ರಿ ಇದು ಅಮೌಂಟ್? 1300. ಬರೀರಿ 300. ಮುಗೀತ್ರಿ ಇದು. ನೆಕ್ಸ್ಟ್ ಏನೈತ್ರಿ ಈಗ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಐತ್ರಿ ಇಲ್ಲೇ, ಓಪನಿಂಗ್. ಹಾಂ, ಓಪನಿಂಗ್ ಐತ್ರಿ. ಓಕೆ, ಬರ್ರಿ ಇಲ್ಲೇ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಮ್ಯಾಲೆ ಏನು ತೊಗೋಬೇಕ್ರಿ, ಮೇಲೆ ನೀವು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಅಲ್ಲ ಅದು ಮೇಲೆ. ಇಲ್ಲೇ ಆ್ಯಡ್ ಒಳಗೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ತೊಗೋಬೇಕಿಲ್ಲಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೆಳಗಡೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲೇ ಲೆಸ್ ಒಳಗೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಈಗ ಏನು ಕೊಟ್ಟಾರಿ ಇಲ್ಲಿ, ಅಂಡರ್ ವ್ಯಾಲ್ಯೂಯೇಷನ್ ಕೊಟ್ಟಾರಿ. ಯಾವ್ದ್ರಿ, ಓಪನಿಂಗ್ ಸ್ಟಾಕ್. ಅದಕ್ಕೆ ಇಲ್ಲೇ ತೊಗೋಬೇಕ್ರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಫಾರ್ಮೆಟ್ ಒಳಗೆ ಐತೆ, ಅದಕ್ಕೆ ಫಾರ್ಮೆಟ್ ಪರ್ಫೆಕ್ಟ್ ಮಾಡ್ರಿ ಇದು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್, ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲೇ, ಅಂದರೆ ಅಪೋಸಿಟ್ ಏನ್ರಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇಲ್ಲೇ. ಅಂಡರ್ ವ್ಯಾಲ್ಯೂಯೇಷನ್, under valuation of opening stock, under valuation of opening stock. ಎಷ್ಟು ಐತ್ರಿ ಇದು? 1500. ಓಕೆ, ಮುಗಿತ್ರಿ ಇದು ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಏನೈತ್ರಿ, ಇದು ಬಿಡ್ರಿ, ಕಾಸ್ಟ್ ಅಕೌಂಟ್ ಫೈನಾನ್ಷಿಯಲ್ ಅಕೌಂಟ್ ನಮಗೆ ಸಂಬಂಧ ಇಲ್ಲ. ಇಲ್ಲೇ ನೋಡ್ಬೇಕು ನಾವು. ಅಂಡರ್ ವ್ಯಾಲ್ಯೂಷನ್ ಐತ್ರಿ, ಓವರ್ ವ್ಯಾಲ್ಯೂಷನ್ ಐತ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಮೇಲೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೆಳಗಡೆ. ಈಗ ಬಂದು ನೋಡ್ರಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ವೆರಿ ಇಂಪಾರ್ಟೆಂಟ್. ಕ್ಲೋಸಿಂಗ್ ಸ್ಟಾಕ್ ಐತ್ರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ. ಫಾರ್ಮೆಟ್ ಒಳಗೆ ಐತ್ರಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಐತ್ರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಅಂದರೆ ಕೆಳಗಡೆ ಏನು ಬರಬೇಕು? ಹಾಂ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೆಳಗಡೆ ಬರಬೇಕಲ್ಲ ಫಾರ್ಮೆಟ್ ಒಳಗೆ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ ಐತ್ರಿ ಫಾರ್ಮೆಟ್ ಒಳಗೆ. ಅಂದರೆ ಲೆಸ್ ಒಳಗೆ ಏನು ಬರಬೇಕು? ಹಾಂ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಬರಬೇಕಲ್ಲ, ಅದಕ್ಕೆ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೆಳಗಡೆ ಬರಬೇಕು. ಫಾರ್ಮೆಟ್ ಒಳಗೆ ಐತ್ರಿ, ಫಾರ್ಮೆಟ್ ಪರ್ಫೆಕ್ಟ್ ಮಾಡಿರಿ. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತ್ರಿ ಅಮೌಂಟ್ ಅದು? 2500.
ಮುಗೀತಲ್ಲ, ಎಲ್ಲ ಐಟಮ್ಸ್ ಮುಗೀತ್ರಿ. ಈಗಿನ ನಿಮ್ದು ಕೆಲಸ ಏನ್ರಿ, ಈಗ ಬರೀ ಆ್ಯಡ್ ಮಾಡ್ಬೇಕು. ಬರ್ರಿ ಇಲ್ಲೇ ಒಂದು ಐಟಮ್ ಆಯ್ತಲ್ಲ, ಒಂದು ಐಟಮ್ ಐತ್ರಿ. ಒಂದು ಐಟಮ್ ಅಂದರೆ ಸೇಮ್ ಅಮೌಂಟ್ ಅಲ್ಲ, 8800 8800 20,000 ಪ್ಲಸ್ 8800 28,800. ಹಾಂ, ಇದು ಎಲ್ಲ ಆ್ಯಡ್ ಮಾಡಿರಿ ಫಸ್ಟ್. ಇದು ಎಲ್ಲ 1,000 2,300 ಓಕೆ, 2,300 3,800 ಓಕೆ, 3,800 ನೆಕ್ಸ್ಟ್ 5,800 ದೆನ್ ಆ್ಯಡ್ ಮಾಡಿರಿ. ಓಕೆ, ಫಾರ್ ಯುವರ್ ಪರ್ಪಸ್ 1,000 ಪ್ಲಸ್ 1,300 ಪ್ಲಸ್ 1,500 ಪ್ಲಸ್ 2,500 ಯು ವಿಲ್ ಗೆಟ್ ಹೌ ಮಚ್ 6,300. ಇದು ಎಲ್ಲ ಆ್ಯಡ್ ಮಾಡಿರಿ. ಎಷ್ಟು ರೀ? 6,300. ತಿಳಿತೀರಿ? ಫಸ್ಟ್ ಏನು ಮಾಡ್ಬೇಕು ನೀವು, ಇದು ಒಳಗೆ ಎಲ್ಲ ಎಷ್ಟು ಐಟಮ್ಸ್ ಐತೆ ನೋಡ್ರಿ, ಇದು ಆ್ಯಡ್ ಮಾಡಿರಿ. ಫಸ್ಟ್ ಆ್ಯಡ್ ಮಾಡಿ ಇಲ್ಲೇ ಬರೀರಿ. ಈಗ ಏನು ಮಾಡ್ಬೇಕು ರೀ, 28,800 ಮೈನಸ್ ಮಾಡ್ಬೇಕು ರೀ. ಮೈನಸ್ ಮಾಡಿರಿ. ಅದು 28,800 ಎಷ್ಟು ಬಂತು ರೀ? 22,500 22,500 28,800 ಮೈನಸ್ 6,300 ಮಾಡ್ರಿ. ಎಷ್ಟು ಬಂತು ರೀ? 22,500. ಪಾಸಿಟಿವ್ ಬಂತು ರೀ, ನೆಗೆಟಿವ್ ಬಂತು ರೀ? ಪಾಸಿಟಿವ್ ಬಂತು ರೀ, ನೆಗೆಟಿವ್ ಬಂತು ರೀ? ಪಾಸಿಟಿವ್ ಅಂದರೆ ನೆಟ್ ಪ್ರಾಫಿಟ್, ನೆಗೆಟಿವ್ ಬಂದರೆ ನೆಟ್ ಲಾಸ್. ಬರೀರಿ ಇಲ್ಲೇ. ಈಗ ಪಾಸಿಟಿವ್ ಬಂತು ರೀ ಅಂದರೆ ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್, ನೆಟ್ ಪ್ರಾಫಿಟ್ ಆಸ್ ಪರ್ ನೋಡ್ರಿ ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಐತ್ರಿ. ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ ಹೌದಲ್ಲ. ನೆಟ್ ಪ್ರಾಫಿಟ್ ಅದು ತೊಗೋಬೇಡ್ರಿ ನೀವು, ಅದು ಟೆನ್ಷನ್ ತೊಗೋಬೇಡ್ರಿ. ನೋಡ್ರಿ ಇಲ್ಲಿ ಡೌಟ್ ನಿಮ್ಗೆ ಏನೈತೆ ನೋಡ್ರಿ, ಇಲ್ಲಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ. ಇಲ್ಲಿ ಏನು ಬರ್ಬೇಕಾ? ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕು. ಓಕೆ, ರೂಲ್ ಅಲ್ಲ. ಇಲ್ಲಿ ಮೇಲೆ ಪ್ರಾಫಿಟ್ ಬಂದರೆ ಕೆಳಗಡೆ ಪ್ರಾಫಿಟ್ ಬರ್ಬೇಕಾ? ಹಂಗೆ ರೂಲ್ ಇಲ್ಲ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬಂದರೆ ಸಮ್ ಟೈಮ್ಸ್ ಇಲ್ಲಿ ಏನು ಬರ್ತೈತೆ ರೀ, ಇಲ್ಲಿ ನೆಟ್ ಲಾಸ್ ಬರ್ತೈತೆ ರೀ. ನೆಗೆಟಿವ್ ಬಂದರೆ ಏನು ಬರ್ಬೇಕಿಲ್ಲ? ನೆಟ್ ಲಾಸ್. ನೆಟ್ ನೆಗೆಟಿವ್ ಬಂದ್ರೆ ಇಲ್ಲಿ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕಿಲ್ಲ. ಮೇ ಬಿ ಸಮ್ ಟೈಮ್ಸ್ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಡ್ತಾರೆ ರೀ. ಇಲ್ಲೇ ಸಮ್ ಟೈಮ್ಸ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ತೈತೆ ರೀ. ಒಂದು ಲಾಸ್ ಒಂದು ಪ್ರಾಫಿಟ್ ಬರ್ತೈತೆ ರೀ. ಪ್ರಾಫಿಟ್ ಬಂದರೆ ಪ್ರಾಫಿಟ್ ಬರ್ಬೇಕು, ಹಂಗೆ ರೂಲ್ ಇಲ್ಲ. ಓಕೆ, ತಿಳಿತೀರಿ ನಿಮಗೆ? ಹಿಂಗೆ ನೆಗೆಟಿವ್ ಬಂದರೆ ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕು. ಓಕೆ, ಇಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟು ನೋಡ್ರಿ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಡ್ತಾರೆ ಸಮ್ ಟೈಮ್ಸ್. ಇಲ್ಲಿ ಏನು ಬರಿಬೇಕಾ? ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬರ್ಬೇಕು. ತಿಳಿತೀರಿ? ಕಾಸ್ಟ್ ಅಕೌಂಟಿಂಗ್ ಮ್ಯಾಲೆಗೆ ಬಂದಂದರೆ ಕೆಳಗಡೆ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕು. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾಲೆ ಬಂದರೆ ಕೆಳಗಡೆ ಕಾಸ್ಟ್ ಅಕೌಂಟ್ ಬರ್ಬೇಕು. ತಿಳಿತೀರಿ? ಹಿಂಗೈತ್ರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಡಿಸ್ಕಸ್ ಸಮ್ ಮೋರ್ ಪ್ರಾಬ್ಲಮ್ಸ್. ಓಕೆ, ಈಗ ಬರ್ರಿ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ ರೀ. 5 ಮಾರ್ಕ್ಸ್. ಓಕೆ ಓಕೆ, ಸಾರಿ ಫಾರ್ ದಟ್ಸ್ ಕ್ಯಾಮರಾ ಇಸ್ ಬ್ಲಜ್ಜಿಂಗ್, ದಟ್ಸ್ ವೈ. ಓಕೆ, ಬರ್ರಿ ಈಗ ಕ್ವಶನ್ ನಂಬರ್ 2, 5 ಮಾರ್ಕ್ಸ್. ಸೇಮ್. ಪ್ರಿಪೇರ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಸೇಮ್ ಕ್ವಶನ್. ಓಕೆ, ಫಸ್ಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್. ನಾ ಏನು ಚೇಂಜ್ ಮಾಡೀನಿ ರೀ? ಬರೇ ಓಲ್ಡ್ ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಒಳಗೆ ಏನಿತ್ತು ರೀ? ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಇತ್ತು ರೀ. ಸೆಕೆಂಡ್ ಪ್ರಾಬ್ಲಮ್ ಒಳಗೆ ನಾ ಏನು ಚೇಂಜ್ ಮಾಡೀನಿ ರೀ? ಬರೀ ಇದು ಚೇಂಜ್ ಮಾಡೀನಿ ರೀ. ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ರಫ್ ಮಾಡಿ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಮಾಡಿಬಿಟ್ಟೆ ನಾನು ಅಷ್ಟು. ಉಳ್ಕಿದ್ದೆಲ್ಲ ಐಟಮ್ಸ್ ಆಸ್ ಇಟ್ ಇಸ್ ಇಟ್ಟಿನಿ ರೀ. ಯಾಕಂದರೆ ನಿಮಗೆ ಕಾನ್ಸೆಪ್ಟ್ ತಿಳಿಬೇಕು. ಕಾನ್ಸೆಪ್ಟ್ ನಿಮಗೆ ತಿಳಿದಂದರೆ ನೀವು ಎಲ್ಲ ಸಾಲ್ವ್ ಮಾಡ್ತೀರಿ. ತಿಳಿತೀರಿ? ಎಲ್ಲ ಐಟಮ್ಸ್ ಸೇಮ್ ಟು ಸೇಮ್ ಐತ್ರಿ. ಬರ್ರಿ ಈಗ ಫಸ್ಟ್ ಐಟಮ್ ಏನು ರೀ? ಈಗ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ. ನೀವೇನು ಮಾಡ್ತೀರಿ ಈಗ? ಸೇಮ್ ಆಸ್ ಇಟ್ ಈಸ್. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪ್ಲೇಸಲ್ಲೇ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರೀಬೇಕು. ಯಾಕಂದರೆ ಅದು ಕೊಟ್ಟಾರಿ. ಬರ್ರಿ ಈಗ ನೆಟ್ ಪ್ರಾಫಿಟ್ ಬರೀರಲ್ಲ. ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನೀವು ಬರೀತೈತ್ರಿ. ಕಾಸ್ಟ್ ಅಕೌಂಟ್ ಈಗ ಕಾಸ್ಟ್ ಅಕೌಂಟ್ ಕೊಟ್ಟಿಲ್ಲ ಅವರು. ಏನು ಕೊಟ್ಟಾರಿ? ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ. ಅದಕ್ಕೆ ಫೈನಾನ್ಷಿಯಲ್ ಅಕೌಂಟ್ ಬರೀಲಿಲ್ಲ. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರೀರಿ. ಫೈನಾನ್ಷಿಯಲ್ ಅಕೌಂಟ್
ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ 20,000 ಬರೀರಿ ಮುಗೀತ್ರಿ ಇದು ಓಕೆ ನಂದ ಪಾಯಿಂಟ್ ನೆನ್ಪಿಟ್ಕೋರಿ ಓಕೆ ಪ್ರಾಬ್ಲಮ್ ಒಳಗೆ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ರಿ ಪ್ರಾಫಿಟ್ ಏನು ಈಗ ಕ್ವಶನ್ ಸಪೋಸ್ ಅಸ್ಯೂಮ್ ಮಾಡಿರಿ ಏನು ಕೊಟ್ಟಾರ ಈಗ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರ ಈಗ ನಾರ್ಮಲ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಬರ್ತೀರಿ ನೀವು 20,000 ಬರ್ತೀರಿ ಓಕೆ ನಾರ್ಮಲ್ ಏನೂ ಇಲ್ಲ ನಿಮ್ಮಿಂದ ನೀವೇನು ಮಾಡೋಂಗಿಲ್ಲ ಅವಾಗ ಹೆಂಗೈತ್ರಿ ಪ್ರಾಬ್ಲಮ್ ಹಂಗೆ ಸಾಲ್ವ್ ಮಾಡ್ತೀರಿ ನಾರ್ಮಲ್ ಆಗಿ ಬಟ್ ಪ್ರಾಬ್ಲಮ್ ಒಳಗೆ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ ಏನೈತ್ರಿ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ ಬರೀರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬರೀರಿ ಪ್ರಾಬ್ಲಮ್ ಇಲ್ಲ ಪ್ರಾಫಿಟ್ ಐತ್ರಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಏನು ಮಾಡಿರಿ ನೀವು ಮೈನಸ್ ಹಚ್ಬಿಡ್ರಿ ಏನ್ರಿ ಇಲ್ಲೇ ಮೈನಸ್ ಹಚ್ಚಿರಿ ನಿಮ್ಮಿಂದ ಓಕೆ ನೋ ಪ್ರಾಬ್ಲಮ್ ನೆಟ್ ಪ್ರಾಫಿಟ್ ಐತ್ರಿ ಪಾಸಿಟಿವ್ ಕೊಟ್ಟಾರ ನೆಟ್ ಪ್ರಾಫಿಟ್ ಪಾಸಿಟಿವ್ ಕೊಟ್ಟಾರಿ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ ಇಲ್ಲ ಏನೈತ್ರಿ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ ಅದಕ್ಕೆ ಏನು ಮಾಡಿರಿ ಇಲ್ಲೇ ಮೈನಸ್ ಹಚ್ಚಿರಿ ಯಾಕಂದರೆ ಇದು ಶಾರ್ಟ್ಕಟ್ ಟ್ರಿಕ್ ನಿಮ್ಗೆ ಯಾಕೆ ಹೇಳಿ ನಾನು ನೋಡ್ರಿ ನಾನು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆ್ಯಡ್ ಐಟಮ್ಸ್ ಆಮೇಲೆ ಲೆಸ್ ಐಟಮ್ಸ್ ಐತ್ರಿ ಆವಾಗ ಏನ್ರಿ ಭಾಳ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ ನಂದು ತಪ್ಪಿಟ್ಕೊಬೇಡ್ರಿ ಹುಚ್ಚಾಗ್ಬಿಡ್ತೀರಿ ನೀವು ಯಾಕಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಆ್ಯಡ್ ಐಟಮ್ಸ್ ಆಮೇಲೆ ಲೆಸ್ ಐಟಮ್ಸ್ ಮಾಡ್ತೀರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ನಿಮಗೆ ಸತ್ತೈತ್ರಿ ಬಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿದ ಮೇಲೆ ಇಲ್ಲಿ ಆ್ಯಡ್ ಐಟಮ್ಸ್ ಐತೆ ನೋಡ್ರಿ ಅದು ಲೆಸ್ ಮಾಡ್ಬೇಕು ಲೆಸ್ ಐಟಮ್ಸ್ ಐತೆ ನೋಡ್ರಿ ಅದು ಆ್ಯಡ್ ಮಾಡ್ಬೇಕು ಉಲ್ಟಾ ಫಾರ್ಮಾಟ್ ಮಾಡ್ಬೇಕು ಅವಾಗ ನೀವು ಹುಚ್ಚಾಗ್ಬಿಡ್ತೀರಿ ಅವಾಗ ಪ್ರಾಬ್ಲಮ್ ನೋಡಿ ಮೇಲೆ ಅಯ್ಯೋ ಏನು ಐಟಮ್ಸ್ ಆ್ಯಡ್ ಮಾಡ್ಬೇಕು ಏನು ಐಟಮ್ಸ್ ಲೆಸ್ ಮಾಡ್ಬೇಕು ನಿಮ್ಗೆ ತಿಳಂಗಿಲ್ಲ ಅವಾಗ ಎಕ್ಸಾಮಲ್ಲೇ ಅದಕ್ಕೆ ಶಾರ್ಟೆಸ್ಟ್ ಟ್ರಿಕ್ ಇದು ಹಾಂ ಏನ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಿದ್ದಂದರೆ ಮೈನಸ್ ಹಚ್ಬೇಕು ಸೇಮ್ ಪ್ಲೇಸಲ್ಲೇ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ ಯಾವಾಗ ಪ್ಲಸ್ ಹಚ್ಬೇಕು ತಿಳಿತೀರಿ ಇದು ಟೆನ್ಷನ್ ತೊಗೋಬೇಡ್ರಿ ನೀವು ನೆಟ್ ಪ್ರಾಫಿಟ್ ನೋಡ್ರಿ ಇಲ್ಲೇ ನಿಮಗೆ ಇಲ್ಲಿ ಹೇಳ್ಬಿಡ್ತೀನಿ ನಾನು ಇಲ್ಲೇ ಶಾರ್ಟ್ಕಟ್ ಏನೈತ್ರಿ ಕ್ವಶನ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ ಓಕೆ 20,000 ಬರೀರಿ ಸೇಮ್ ಟು ಸೇಮ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಐತ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ 20,000 ಸೇಮ್ ಟು ಸೇಮ್ ಬರೀರಿ ಬಟ್ ಆಮೇಲೆ ನೆಕ್ಸ್ಟ್ ಇದು ಕೊಡ್ತಾರೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಡ್ತಾರೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಡ್ತಾರೆ ನೆಟ್ ಲಾಸ್ ಆಸ್ ಪರ್ ಲಾಸ್ ಕೊಡ್ತಾರಲ್ರಿ ನಿಮಗೆ ಲಾಸ್ ಅಂದರೆ ನೆಗೆಟಿವ್ ಕೊಡ್ತಾರೆ ಬ್ರ್ಯಾಕೆಟ್ ಒಳಗೆ ಕೊಡ್ತಾರೆ ಬ್ರ್ಯಾಕೆಟ್ ಒಳಗೆ 20,000 ಅಂತ ಬ್ರ್ಯಾಕೆಟ್ ಅಂದರೆ ಏನು ರೀ ಮೈನಸ್ ಸೈನ್ ಇದು ಏನು ರೀ ಮೈನಸ್ ಇದು ಬ್ರ್ಯಾಕೆಟ್ ಅಂದರೆ ಏನು ರೀ ಮೈನಸ್ ಓಕೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ 20,000 ತಗೋರಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಕೊಟ್ಟಾರಿ ಮೈನಸ್ 20,000 ತಗೋರಿ ತಿಳಿತೀರಿ ಇದು ಬಟ್ ಇಲ್ಲೇ ಬರ್ರಿ ಈಗ ನೆಟ್ ಪ್ರಾಫಿಟ್ ಆಸ್ ಪರ್ ಯಾವ ಅಕೌಂಟ್ರಿಗೆ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ ಆವಾಗ ಮೈನಸ್ ಒಳಗೆ ತಗೋರಿ ಮೈನಸ್ ಒಳಗೆ ಓಕೆ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ ಅವಾಗೇನು ರೀ ಮೈನಸ್ ಒಳಗೆ ತಗೋರಿ ಈಗ ನೆಕ್ಸ್ಟ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಕೊಟ್ಟಾರಿ ಆವಾಗ ಪ್ಲಸ್ ಒಳಗೆ ತಗೋರಿ ಪ್ಲಸ್ ಒಳಗೆ ಹಿಂಗೆ ಕೇಸ್ ಐತೆ ನೋಡ್ರಿ ಓಕೆ ಶಾರ್ಟೆಸ್ಟ್ ಟ್ರಿಕ್ ಇದು ಶಾರ್ಟೆಸ್ಟ್ ಓಕೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪಾಸಿಟಿವ್ ತಗೋರಿ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪಾಸಿಟಿವ್ ತಗೋರಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ನೆಗೆಟಿವ್ ತಗೋರಿ ಯಾಕಂದ್ರೆ ಲಾಸ್ ಐತ್ರಿ ನೆಗೆಟಿವ್ ತಗೋರಿ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಮೈನಸ್ 20,000 ತಗೋರಿ ನಾರ್ಮಲ್ ಕೇಸ್ ಕಾಸ್ಟ್ ಅಕೌಂಟಿಂಗ್ ಒಳಗೆ ನಾರ್ಮಲ್ ಕೇಸ್ ಟೆನ್ಷನ್ ಇಲ್ಲ ಏನು ಆ್ಯಡ್ ಐಟಮ್ಸ್ ಲೆಸ್ ಐಟಮ್ಸ್ ಸೇಮ್ ಟು ಸೇಮ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಬಂತ್ರಿ ಪ್ರಾಫಿಟ್ ಬಂತ್ರಿ ಆವಾಗ ನೆಗೆಟಿವ್ ಒಳಗೆ ತಗೋರಿ ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ನೆಗೆಟಿವ್ ಒಳಗೆ ತಗೋರಿ ಓಕೆ ನೆಕ್ಸ್ಟ್ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ ಏನೈತ್ರಿ ಬಾಜು ಲಾಸ್ ಐತ್ರಿ ಲಾಸ್ ಅಂದರೆ ಪ್ಲಸ್ ಒಳಗೆ ತಗೋಬೇಕು ಪ್ಲಸ್ ಅಂತ ಹಚ್ಬೇಕ್ರಿ ತಿಳಿತ್ರಿ ನೆಟ್ ಲಾಸ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಪ್ಲಸ್ ಅಂತ ಹಚ್ಬೇಕ್ರಿ ಯಾಕಂದರೆ ನಾವು ನಾರ್ಮಲ್ ತಗೊಂಡು ನೋಡ್ರಿಪ್ಪ ಅಲ್ಲೇ ಆಮೇಲೆ ಎಲ್ಲ ಫಾರ್ಮಾಟ್ ನಾವು ಚೇಂಜ್ ಮಾಡ್ಬೇಕು ನಿಮಗೆ ಅದು ತಿಳಂಗಿಲ್ಲ ಅದಕ್ಕೆ ನಿಮಗೆ ಈಸಿ ಆಗ್ಬೇಕು ಅದಕ್ಕೆ ನಾನು ಶಾರ್ಟೆಸ್ಟ್ ಟ್ರಿಕ್ ನಿಮ್ಗೆ ಹೇಳಿ ನಾನು ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಅಂದರೆ ನಾರ್ಮಲ್ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್ ಪಾಸಿಟಿವ್ ತಗೋಬೇಕು
ಪ್ರಾಫಿಟ್ ಐತ್ರಿ, ಕಾಸ್ಟ್ ಅಕೌಂಟ್ ಐತ್ರಿ, ಪಾಸಿಟಿವ್ ತೊಗೋಬೇಕು. ನೆಟ್ ಲಾಸ್, ಕಾಸ್ಟ್ ಅಕೌಂಟ್ ಐತ್ರಿ, ಲಾಸ್ ಐತ್ರಿ, ಕಾಸ್ಟ್ ಅಕೌಂಟಿಗೆ ನೋಡ್ಬೇಕು ಫಸ್ಟ್. ಕಾಸ್ಟ್ ಅಕೌಂಟ್ ಐತ್ರಿ, ಏನೈತ್ರಿ, ಲಾಸ್ ಐತ್ರಿ, ಅಂದರೆ ನೆಗೆಟಿವ್ ತೊಗೋಬೇಕು. ಓಕೆ, ನೆಕ್ಸ್ಟ್ ಬರ್ರಿ ಇಲ್ಲೇ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ, ಏನೈತ್ರಿ, ಪ್ರಾಫಿಟ್ ಐತ್ರಿ, ಫೈನಾನ್ಷಿಯಲ್ ಅಕೌಂಟಿಂಗ ಪ್ರಾಫಿಟ್ ಐತ್ರಿ, ಅಂದರೆ ಮೈನಸ್ ತೊಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟ್ ಮೈನಸ್ ತೊಗೋಬೇಕು. ನೆಕ್ಸ್ಟ್ ಫೈನಾನ್ಷಿಯಲ್ ಅಕೌಂಟಿಗೆ ಐತ್ರಿ, ಲಾಸ್ ಐತ್ರಿ, ಲಾಸ್ ಅಂದರೆ ಏನು ಮಾಡ್ಬೇಕು ರೀ, ಪ್ಲಸ್ ತೊಗೋಬೇಕು, ಪ್ಲಸ್ 20,000 ತೊಗೋಬೇಕು. ಇದು ಕೇಸ್ ಐತೆ ನೋಡಿರಿ, ಶಾರ್ಟ್ಕಟ್ ಟ್ರಿಕ್ ಇದು. ಓಕೆ, ಆಮೇಲೆ ಆ್ಯಡ್ ಐಟಮ್ಸ್ ಆ್ಯಡ್, ಲೆಸ್ ಐಟಮ್ಸ್ ಲೆಸ್. ಓಕೆ, ಇದು ಈ ಟೆಕ್ನಿಕ್ ಅಪ್ಲೈ ಮಾಡಿ ನೋಡ್ರಿ ನೀವು, ಆ್ಯಡ್ ಐಟಮ್ಸ್ ಆ್ಯಡ್, ಲೆಸ್ ಐಟಮ್ಸ್ ಲೆಸ್, ಹಂಗೆ ಮಾಡ್ಬೇಕು. ಟೆನ್ಷನ್ ತೊಗೋಬೇಡ್ರಿ. ಓಕೆ, ಇನ್ನೂ ಭಾಳ ಹೇಳಬೇಕು ನಿಮಗೆ, ಇನ್ನೂ ಟೆಕ್ನಿಕ್ಸ್ ಐತ್ರಿ. ಓಕೆ, ಇದು ಫಸ್ಟ್ ಟೆಕ್ನಿಕ್ ಬೇರೆ ಐತ್ರಿ, ಫಾರ್ಮಟ್ ಉಲ್ಟಾ ಮಾಡ್ಬೇಕು. ಸೆಕೆಂಡ್ ಟೆಕ್ನಿಕ ಪಾಸಿಟಿವ್ ನೆಗೆಟಿವ್ ಮಾಡ್ಬೇಕು. ಓಕೆ, ಥರ್ಡ್ ಟೆಕ್ನಿಕ್ ಇದು ಥರ್ಡ್ ಶಾರ್ಟೆಸ್ಟ್. ಓಕೆ, ಡ್ಯೂ ಟು ಟೈಮ್ ಕನ್ಸ್ಟ್ರೆಂಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಟೆಲ್ ಯು ಆಲ್ ದ ಟೆಕ್ನಿಕ್ಸ್. ಓಕೆ, ನಿಮಗೆ ಎಲ್ಲ ಹೇಳಕ್ಕೆ ಬರೋಂಗಿಲ್ಲ, ಟೈಮ್ ಇಲ್ಲ. ಎಕ್ಸಾಮ್ ಇನ್ನೂ ಬರೀ 7 ದಿವಸ ಐತ್ರಿ ಎಕ್ಸಾಮ್, ಅದಕ್ಕೆ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ನಿಮ್ಗಿದು ಅರ್ಥ ಆಗಿತ್ತು ರೀ ಮೇ ಬಿ. ಓಕೆ, ಇದು ಅಪ್ಲೈ ಮಾಡಿರಿ ನೀವು ಎಕ್ಸಾಮಲ್ಲಿ, ಇದು ಅಪ್ಲೈ ಮಾಡಿರಿ, ಟೆನ್ಷನ್ ತೊಗೋಬೇಡ್ರಿ, ಇದು ಅಪ್ಲೈ ಮಾಡಿರಿ, ಯಾಕಂದ್ರೆ ನಿಮ್ಗೆ ಈಸಿ ಆಗ್ತದೆ ರೀ. ಆ್ಯಡ್ ಲೆಸ್ ಸೇಮ್ ಟು ಸೇಮ್ ಬರೀಬೇಕಾ, ಬರೀ ಅಮೌಂಟ್ ಚೇಂಜ್ ಮಾಡ್ಬೇಕು. ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಬಂತ್ರಿ, ಪಾಸಿಟಿವ್. ಕಾಸ್ಟ್ ಅಕೌಂಟಿಂಗ್ ಲಾಸ್ ಬಂತ್ರಿ, ನೆಗೆಟಿವ್. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಬಂತ್ರಿ, ನೆಗೆಟಿವ್. ಫೈನಾನ್ಷಿಯಲ್ ಅಕೌಂಟಿಂಗ್ ಲಾಸ್ ಬಂತ್ರಿ, ಪಾಸಿಟಿವ್. ತಿಳಿದ್ರಿ? ಈಗ ಏನೈತ್ರಿ, ಈಗ ನೆಟ್ ಪ್ರಾಫಿಟ್ ಐತ್ರಿ, ನೆಟ್ ಪ್ರಾಫಿಟ್. ಓಕೆ, ಪ್ರಾಫಿಟ್ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ, ಫೈನಾನ್ಷಿಯಲ್ ಅಕೌಂಟ್ ಏನೈತ್ರಿ, ಪ್ರಾಫಿಟ್ ಐತ್ರಿ, ಅಂದರೆ ಮೈನಸ್ ತೊಗೋಬೇಕು, ಮೈನಸ್ 20,000 ತೊಗೋಬೇಕು. ತಿಳಿತ್ರಿ? ಓಕೆ, ಮುಗೀತು ರೀ. ಈಗ ಬರ್ರಿ ನೆಕ್ಸ್ಟ್ ಐಟಮ್. ಈಗ ಆ್ಯಡ್ ಲೆಸ್ ಅಲ್ಲ, ಈಗ ಆ್ಯಡ್ ಲೆಸ್ ಸೇಮ್ ಟು ಸೇಮ್ ರೀ ಬಾಯ್. ಈಗ ಟೆಕ್ನಿಕ್ ಅಪ್ಲೈ ಮಾಡಿರಿ, ಸೇಮ್ ಟು ಸೇಮ್ ಆ್ಯಡ್ ಆಮೇಲೆ ಲೆಸ್. ಬರ್ರಿ ಫಸ್ಟ್ ಇಂಟ್ರೆಸ್ಟ್ ಡೆಬಿಟೆಡ್ ಅದು ಬಿಟ್ರಿ, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಇದು ಬಿಟ್ರಿ ಎಲ್ಲ. ಇಲ್ಲೇ ಬರ್ರಿ, ಇಂಟ್ರೆಸ್ಟ್ ಡೆಬಿಟೆಡ್ ಐತ್ರಿ. ಇಂಟ್ರೆಸ್ಟ್ ಡೆಬಿಟೆಡ್, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್. ಡೆಬಿಟ್ ಆರ್ ಎಕ್ಸ್ಪೆನ್ಸ್ ಎಲ್ಲೇ ಬರಬೇಕಾ, ಕೆಳಗಡೆ. ಸೇಮ್ ಇಲ್ಲೇ ಇಂಟ್ರೆಸ್ಟ್ ಕ್ರೆಡಿಟೆಡ್ ಬಂತ್ರಿ, ಏನ್ರಿ, ಕ್ರೆಡಿಟೆಡ್ ಅಂದರೆ ಮೇಲೆ. ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್, ಇಲ್ಲೇ ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ. ಈಗ ಏನೈತ್ರಿ, ಇಲ್ಲಿಗೆ ಡೆಬಿಟೆಡ್ ಐತ್ರಿ, ಅಂದರೆ ಇಲ್ಲೇ. ಏನ್ರಿ ಇದು, ಇಂಟ್ರೆಸ್ಟ್ ಡೆಬಿಟೆಡ್ ಅಲ್ಲ, ಅದು ಇಂಟ್ರೆಸ್ಟ್ ಡೆಬಿಟೆಡ್ ಇನ್. ಇದು ಬಿಟ್ರಿ, ಟೆನ್ಷನ್ ತಗೋಬೇಡ್ರಿ, ಬಾಜು ಕಾಸ್ಟ್ ಅಕೌಂಟಿಂಗ್ ಕೊಳ್ಳೆ, ಫೈನಾನ್ಷಿಯಲ್ ಅಕೌಂಟ್ ಕೊಳ್ಳ್ರಿ, ಸಂಬಂಧ ಇಲ್ಲ ನಮಗೆ. ಇದು ನೋಡ್ಬೇಕು ನಾವು, ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫೈನಾನ್ಷಿಯಲ್ ಅಕೌಂಟ್ ಎಷ್ಟೈತ್ರಿ ಅಮೌಂಟ್, 1,000 ಬರೀರಿಲ್ಲ. ಓಕೆ, ಮುಗಿತ್ರಿ ಇದು. ನೆಕ್ಸ್ಟ್ ಐತ್ರಿ ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್. ನಿಮ್ಗೆ ಹೇಳಿದ್ದೀನಿ ನಾನು, ಓವರ್ ಅಬ್ಸಾರ್ಪ್ಷನ್ ಬೇರೆ, ಓವರ್ ಅಬ್ಸಾರ್ಪ್ಷನ್ ಮತ್ತು ಅಂಡರ್ ಅಬ್ಸಾರ್ಪ್ಷನ್. ಓಕೆ, ಬರ್ತೈತೆ ರೀ. ಓವರ್ ವ್ಯಾಲ್ಯೂಯೇಷನ್ ಬೇರೆ, ಅಂಡರ್ ವ್ಯಾಲ್ಯೂಯೇಷನ್ ಬೇರೆ, ಓವರ್ ಅಬ್ಸಾರ್ಪ್ಷನ್ ಅಂಡರ್ ಅಬ್ಸಾರ್ಪ್ಷನ್ ಬೇರೆ. ತಿಳಿತೀರಿ? ಓಕೆ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಎಲ್ಲಿ ತಗೋಬೇಕಾ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ ಇಲ್ಲೇ. ಅಂಡರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ ಇಲ್ಲೇ. ತಿಳಿತ್ರಿ? ಈಗ ಏನೈತ್ರಿ, ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಐತ್ರಿ, ಅಂದ್ರೆ ಮೇಲೆ. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್ಸ್ ಇನ್ ಕಾಸ್ಟ್ ಅಕೌಂಟ್ ಅಲ್ಲ, ಅದು ಕಾಸ್ಟ್ ಅಕೌಂಟ್. ಇನ್ ಕಾಸ್ಟ್ ಅಕೌಂಟ್ ಎಷ್ಟೈತ್ರಿ ಇದು, 8,800. ಓಕೆ, ಮುಗಿತ್ರಿ ಇದು. ನೆಕ್ಸ್ಟ್ ಏನೈತ್ರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಇದು ಇಂಪಾರ್ಟೆಂಟ್ ರೀ. ಎಕ್ಸ್ಪೆನ್ಸ್ ಐತ್ರಿ, ಇನ್ಕಮ್ಸ್ ಐತ್ರಿ, ಇದು ಇಂಪಾರ್ಟೆಂಟ್. ಏನೈತ್ರಿ, ಎಕ್ಸ್ಪೆನ್ಸಸ್. ನಿಮ್ಗೆ ಹೇಳಿದೆ ನಾನು, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್, ಎನಿ ಚಾರ್ಜಸ್ ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್, ಎನಿ ಚಾರ್ಜಸ್ ಕ್ರೆಡಿಟೆಡ್ ಆರ್ ಇನ್ಕಮ್ಸ್. ಕ್ರೆಡಿಟೆಡ್ ಆರ್ ಇನ್ಕಮ್ಸ್ ಇಲ್ಲೇ ಬರಿಬೇಕಾ. ಓಕೆ, ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ ಬರ್ಬೇಕು. ಓಕೆ, ಈಗ ಏನೈತ್ರಿ, ಎನಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಐತ್ರಿ. ಎಕ್ಸ್ಪೆನ್ಸ್ ಅಂದರೆ ಇಲ್ಲೇ, ಡೆಬಿಟೆಡ್ ಆರ್ ಎಕ್ಸ್ಪೆನ್ಸಸ್ ಇಲ್ಲೇ ಬರೀ. ಏನೈತ್ರಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ರಿಟರ್ನ್ ಆಫ್ ಎಷ್ಟೈತ್ರಿ ಅಮೌಂಟ್, ಅದು 1,300.
ಓಕೆ ಮುಗಿತ್ರಿ ಇದು. ನೆಕ್ಸ್ಟ್ ರೀ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಐತ್ರಿ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ವೆರಿ ಇಂಪಾರ್ಟೆಂಟ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಇದು ನೋಡ್ರಿ ಓಪನಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಮೇಲೆ. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓವರ್ ವ್ಯಾಲ್ಯೂ ಏನೈತ್ರಿ ಇಲ್ಲಿ ಓಪನಿಂಗ್ ಸ್ಟಾಕ್ ಅಲ್ಲ, ಅದು ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಮೇಲೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೆಳಗಡೆ. ಈಗೇನೈತ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಐತ್ರಿ ಅಂದ್ರೆ ಇಲ್ಲಿ. ಓಕೆ ಫಾರ್ಮೆಟ್ ಒಳಗೆ ಐತ್ರಿ ಇದು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟೈತ್ರಿ? ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 1500. ಇದು ಬಿಟ್ರಿ ಕಾಸ್ಟ್ ಅಕೌಂಟಿಂಗ್ ಫೈನಾನ್ಸ್ ಅಕೌಂಟಿಂಗ್ ಸಂಬಂಧ ಇಲ್ಲ ನಮಗೆ. ಅಂಡರ್ ವ್ಯಾಲ್ಯೂಯೇಷನ್ ಓವರ್ ವ್ಯಾಲ್ಯೂಯೇಷನ್ ಅಷ್ಟು ನೋಡ್ಬೇಕು ನಾವು. ಇದು ಮುಗಿತ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಫಾರ್ಮಟ್ ನೋಡ್ರಿ, ಇದು ಫಾರ್ಮಟ್ ನೀವು. ಓವರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಮೇಲೆ ಐತ್ರಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಕೆಳಗಡೆ ಐತ್ರಿ. ಅದಕ್ಕೆ ಅಂಡರ್ ವ್ಯಾಲ್ಯೂಯೇಷನ್ ಇಲ್ಲೇ ಬಂತ್ರಿ. ಅಲ್ಲಿ ಫಾರ್ಮಟ್ ಒಳಗೆ ನೋಡ್ರಿ ನೀವು ಏನೈತ್ರಿ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ. ಫಾರ್ಮಟ್ ಒಳಗೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮೇಲೆ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಕೆಳಗಡೆ ಓವರ್ ವ್ಯಾಲ್ಯೂಯೇಷನ್. ಈಗ ಏನೈತ್ರಿ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಐತ್ರಿ, ಅದಕ್ಕೆ ಇಲ್ಲೇ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇದು ಬಿಡ್ರಿ. ಏನಿಲ್ಲ ಓವರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತ್ರಿ ಅಮೌಂಟ್ 2500 ಮುಗಿತ್ರಿ. ಓವರ್ ವ್ಯಾಲ್ಯೂಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಭಾಳ ನೆನ್ಪಿಟ್ಕೊಂಡಿದ್ದು, ಯಾಕಂದ್ರೆ ಗ್ಯಾರಂಟಿ ಕೊಡ್ತಾರೆ ಇದು ಎಕ್ಸಾಮಲ್ಲಿ. ಅದಕ್ಕೆ ಫಾರ್ಮಟ್ ಪರ್ಫೆಕ್ಟ್ ಮಾಡಿರಿ. ಎಲ್ಲ ಮುಗಿತಾರಲ್ಲ ಐಟಮ್ಸ್. ಈಗ ಬರ್ರಿ ಆ್ಯಡ್ ಮಾಡಿರಿ. ಓಕೆ ಒಂದು ಐಟಮ್ ಐತಿಲ್ಲ ರೀ 8800 ಬಾಜು ಬರೀರಿಲ್ಲ 8800. ಕ್ಯಾಲ್ಸಿ ತಗೋರಿ, ಮೈಂಡ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಕ್ಯಾಲ್ಸಿ ತಗೋರಿಲ್ಲ. ಕ್ಯಾಲ್ಸಿ ಸೈನ್ ಏನೈತ್ರಿ ಇಲ್ಲಿ ಸೈನ್ ಮೈನಸ್ ಐತ್ರಿ, ಅದಕ್ಕೆ ಕ್ಯಾಲ್ಸಿ ಒಳಗೆ ಮೈನಸ್ ಹಚ್ಚಿರಿ. ಫಸ್ಟ್ ಮೈನಸ್ ಅಲ್ಲ, ಅದು -20,000 -20,000 ಮಾಡಿರಿ ಫಸ್ಟ್. -20,000 ಆಮೇಲೆ ಸೈನ್ ಏನೈತ್ರಿ ಇಲ್ಲಿ ಆ್ಯಡ್ ಅಂದರೆ ಪ್ಲಸ್ 8,800 ಮಾಡಿರಿ. 8,800 ಎಷ್ಟು ಬಂತ್ರಿ ಕ್ಯಾಲ್ಸಿ ಒಳಗೆ ಆನ್ಸರ್? ಕ್ಯಾಲ್ಸಿ ಒಳಗೆ -11,200 -11,200 ಬಂತ್ರಿ ಆನ್ಸರ್. -11,200 ಹಂಗೆ ಇರಲಿ. ಓಕೆ ಈಗ ಮಾಡ್ರಿ ಇದು 1,000 + 1,300 + 1,500 + 2,500 ಎಷ್ಟು ಬಂದ್ರಿ? ಇದು ಎಲ್ಲ 6,300 ಬಂತ್ರಿ. ಈಗ ಬರ್ರಿ ಮೈನಸ್ ಅಲ್ಲ, ಇದು ಮೈನಸ್, ಅದಕ್ಕೆ -11,200 -11,200 ಇಲ್ಲಿ ಏನೈತ್ರಿ? ಇಲ್ಲೇ ಲೆಸ್ ಐತ್ರಿ. ಲೆಸ್ ಅಂದ್ರೆ ಏನ್ರಿ? -6,300 ಎಷ್ಟು ಬಂತ್ರಿ ಆನ್ಸರ್ ಇಲ್ಲೇ ಕ್ಯಾಲ್ಸಿ ಒಳಗೆ? -17,500 -17,500 ಬಂತ್ರಿ ಆನ್ಸರ್ ಇಲ್ಲೇ. -17,500 ಬಂತ್ರಿ. -17,500. ಓಕೆ ಬರ್ರಿ ಮೈನಸ್ ಐತ್ರಿ ಆನ್ಸರ್. ಏನ್ರಿ? ಮೈನಸ್ ಇಲ್ಲೇ ನೆಟ್ ಪ್ರಾಫಿಟ್. ಈಗ ಮೈನಸ್ ಬಂತ್ರಿ, ಏನು ಮಾಡ್ತೀರಿ? ನೆಟ್ ಲಾಸ್ ಬರಿಬೇಕಿಲ್ಲ. ನೆಟ್ ಲಾಸ್, ಯಾಕಂದ್ರೆ ಪಾಸಿಟಿವ್ ಬಂದ್ರೆ ನೆಟ್ ಪ್ರಾಫಿಟ್, ಈಗ ನೆಗೆಟಿವ್ ಬಂತ್ರಿ ಅಂದ್ರೆ ನೆಟ್ ಲಾಸ್. ಆಸ್ ಪರ್ ಇಲ್ಲೇ ಮೇಲೆ ಫೈನಾನ್ಷಿಯಲ್ ಅಕೌಂಟ್ ಐತ್ರಿ. ಮೇಲೆ ಕೆಳಗಡೆ ಏನು ಬರ್ಬೇಕಾ? ಕಾಸ್ಟ್ ಅಕೌಂಟ್ ಬರ್ಬೇಕು. ಕಾಸ್ಟ್ ಅಕೌಂಟ್ ಮುಗಿತು ನೋಡ್ರಿ. ಈಗ ಮುಗಿತ್ರಿ. ಮೇಲೆ ಕಾಸ್ಟ್ ಅಕೌಂಟ್ ಬಂದರೆ ಕೆಳಗಡೆ ಫೈನಾನ್ಷಿಯಲ್ ಅಕೌಂಟ್ ಬರ್ಬೇಕು. ಮೇಲೆ ಫೈನಾನ್ಷಿಯಲ್ ಅಕೌಂಟ್ ಏನಂತೀರಿ? ಕೆಳಗಡೆ ಕಾಸ್ಟ್ ಅಕೌಂಟ್ ಬರ್ಬೇಕು. ತಿಳಿತ್ರಿ? ಪಾಸಿಟಿವ್ ಬಂದರೆ ನೆಟ್ ಪ್ರಾಫಿಟ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಈಗ ನೆಗೆಟಿವ್ ಬಂದ್ರೆ ಅಂದರೆ ನೆಟ್ ಲಾಸ್ ಆಸ್ ಪರ್ ಕಾಸ್ಟ್ ಅಕೌಂಟ್. ಈಗ ನಿಮ್ದು 5 ಮಾರ್ಕ್ಸ್ ಮುಗಿತ್ರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ವಿ ವಿಲ್ ಡಿಸ್ಕಸ್ ಸಮ್ ಮೋರ್ ಪ್ರಾಬ್ಲಮ್ಸ್ ಇನ್ ದ ಪ್ರೊಸೀಡಿಂಗ್ಸ್.